24ಕ್ಕೆ ಬಾಯ್ ಹೇಳಿ 2025 ವೆಲ್ಕಮ್ ಮಾಡಿದ್ದಾಗಿದೆ. ಇದರ ಬೆನ್ನಲ್ಲೇ ಬೆಂಗಳೂರು ಬಿಬಿಎಂಪಿಗೆ ಒಂದೇ ದಿನ ಕಸ ಮತ್ತು ಬಸ್ ಸಂಚಾರದಿಂದ ಬರೋಬ್ಬರಿ 5 ಕೋಟಿ ಆದಾಯ ಗಳಿಕೆಯಾಗಿದೆ. ಅಬ್ಕಾರಿ ಇಲಾಖೆಗೆ ನಿರೀಕ್ಷೆಗೂ ಮೀರಿದ ಆದಾಯ ಒಂದು ಕಡೆ ಆದರೆ, ಮತ್ತೊಂದೆಡೆ ನಮಗೆ ಬೇಡ ಅಂತ ಬಿಸಾಡಿದ ಕಸದಿಂದಲೂ ಸರ್ಕಾರಕ್ಕೆ ಭರ್ಜರಿ ಕಲೆಕ್ಷನ್ ಆಗಿದೆ. ಬೆಂಗಳೂರಿನ MG ರೋಡ್ ಸುತ್ತಮುತ್ತ ಬರೋಬ್ಬರಿ 15 ಮೆಟ್ರಿಕ್ ಟನ್ ಕಸ ಸಂಗ್ರಹಣೆ ಆಗಿದೆ. ಹೊಸ ವರ್ಷದ ಪ್ರಯುಕ್ತ ಮಧ್ಯರಾತ್ರಿ 2 ಗಂಟೆಯವರೆಗೆ BMTC ಬಸ್ಗಳು ಸಂಚಾರ ಮಾಡಿದ್ದು. ಒಂದೇ ದಿನ 35,70,842 ಪ್ರಯಾಣಿಕರು ಪ್ರಯಾಣ ಮಾಡಿದ್ದು ಕೋಟಿಗಟ್ಟಲೆ ಆದಾಯ ಬಂದಿದೆ. ಡಿಸೆಂಬರ್ 31ರಂದು ನಗರದ ವಿವಿಧ ಭಾಗಗಳಿಗೆ ಹೆಚ್ಚುವರಿ ಬಸ್ ವ್ಯವಸ್ಥೆ ಮಾಡಲಾಗಿತ್ತು. MG ರಸ್ತೆಯಿಂದ ನಗರದ 13 ಸ್ಥಳಗಳಿಗೆ ಹೆಚ್ಚುವರಿ ಬಸ್ ವ್ಯವಸ್ಥೆ ಮಾಡಲಾಗಿತ್ತು. BBMPಯ 5 ಕೋಟಿ ಆದಾಯವೇ ಬೆಂಗಳೂರಿನ ಹೊಸ ವರ್ಷದ ಸಂಭ್ರಮಾಚರಣೆ ಬಗ್ಗೆ ಸಾರಿ ಹೇಳ್ತಾ ಇದೆ. ಹೊಸ ವರ್ಷದ ಆಚರಣೆಯಿಂದ ರಾಜ್ಯ ಸರ್ಕಾರಕ್ಕೆ ವಿವಿಧ ಇಲಾಖೆಗಳಿಂದ ದುಡ್ಡಿನ ಹೊಳೆ ಹರಿದಿದೆ. ಅಬ್ಕಾರಿ ಇಲಾಖೆಯಿಂದ ರಾಜ್ಯ ಸರ್ಕಾರಕ್ಕೆ 300 ಕೋಟಿಗೂ ಅಧಿಕ ಲಾಭ ಅರ್ಧ ದಿನಕ್ಕೆ ಬಂದಿದೆ. ಅವ್ರು ಟಾರ್ಗೆಟ್ ಇಟ್ಕೊಂಡಿದ್ದು 250 ಕೋಟಿ. ಅಬ್ಕಾರಿ ಇಲಾಖೆ ಮಾತ್ರ ಅಲ್ಲ, ಏನು ಬೆಂಗಳೂರಲ್ಲಿ ರಾತ್ರಿ ಸಿಟಿ ಬಸ್ ಸಂಚಾರ ಆಗಿದೆ. MG ರೋಡಿಂದ 13 ಕಡೆ ಬಸ್ಗಳ ವ್ಯವಸ್ಥೆ ಮಾಡಲಾಗಿತ್ತು. ರಾತ್ರಿ 2 ಗಂಟೆ ನಂತರ ಭಾಳಷ್ಟು ಜನ MG ರಸ್ತೆಯಲ್ಲಿ ಸೇರಿದ್ರು, ಸಾವಿರಾರು ಜನ. ಅವರು ವಾಪಸ್ ಹೋಗೋದಕ್ಕೆ ಸಿಟಿ ಬಸ್ಗಳನ್ನೇ ಅವಲಂಬಿಸಿದ್ರು. ಸಿಟಿ ಬಸ್ಗಳಿಂದಲೂ ಸಹ BMTCಗೆ ಭಾರಿ ಆದಾಯ ಆಗಿದೆ. ಅದಲ್ಲದೆ ಇನ್ನು MG ರಸ್ತೆಯಲ್ಲಿ ಕಸ ಎಸ್ತಿದ್ರಲ್ಲ ಅಲ್ಲಿ, ಈ ಬಸ್ಗಳಲ್ಲಿ ಒಟ್ಟು 35,70,842 ಜನ ಪ್ರಯಾಣ ಮಾಡಿದಾರಂತೆ. ಅಂದರೆ ಪ್ರಯಾಣ ಮಾಡಿದ್ದಾರೆ ಅಂತಂದರೆ ಇಷ್ಟು ಜನ ಇದ್ದರು ಅಂತ ಅರ್ಥ ಅಲ್ಲ. ಒಬ್ಬರು 2 ಸರಿ ಪ್ರಯಾಣ ಮಾಡಿರ್ಬೋದು, ಅಥವಾ ಒಬ್ಬರು 3 ಸರಿ ಮಾಡಿರ್ಬೋದು. ಆದರೆ ಒಂದು 5 ಲಕ್ಷ ಜನ ಅಂತೂ ಪ್ರಯಾಣ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಹೊಸ ವರ್ಷದ ದಿನದ ರಾತ್ರಿ ಬಸ್ಗಳ ಮೂಲಕ, ಜನಗಳ ಲೆಕ್ಕದಲ್ಲಿ. ಆದರೆ ಟಿಕೆಟ್ಗಳ ಲೆಕ್ಕದಲ್ಲಿ 35,70,842 ಟಿಕೆಟ್ಗಳ ಲೆಕ್ಕದಲ್ಲಿ, ಜನದ ಲೆಕ್ಕದಲ್ಲಿ ಒಂದು 30 ಲಕ್ಷ ಪ್ರಯಾಣ ಮಾಡಿರ್ಬೋದು. ಹಾಗಾಗಿ ಬಸ್ಗಳಿಗೆ ಈ ಮೂಲಕ BMTCಗೆ ಆದಾಯ ಬಂದಿದೆ. ಇದು MG ರಸ್ತೆಯಲ್ಲಿ ಎಷ್ಟಂತ ಕಸ ಇದೆಯಲ್ಲ, ಆ ಕಸ 15 ಮೆಟ್ರಿಕ್ ಟನ್ ಅಷ್ಟು ಕಸ ಸಂಗ್ರಹಣೆ ಆಗಿದೆ. ಈ ಕಸದಿಂದಲೂ ಸಹ ಬೆಂಗಳೂರು BBMPಗೂ ಸಹ ಆದಾಯ ಆಗಿದೆ.